ಇವತ್ತು ನಮ್ಮ ಕಡೆಯಿಂದ ಮಾರ್ಕೆಟ್ ಪೀಪಲ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು DC ಮೀಟ್ ಮಾಡಿದ್ವಿ. ನೆನ್ನೆ ಬಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಶುರು ಮಾಡಿದ್ದೀವಿ. ಆ ಕಂಪ್ಲೇಂಟು ಆಲ್ರೆಡಿ ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಮಿಷನ್ ಬಂದಿದೆ. ಬಂದ್ರ ಮೇಲೆ ಒಂದ್ಸಲ DC ಭೇಟಿ ಆಗಿಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಎಕ್ಸ್ಪೈರಿ ಡೇಟ್ ಹೇಳ್ಕೊಂಡು ಅಂಗಡಿಗೆ ಹೊಡಿತಾರೆ. ಅದಕ್ಕೆ DC ಹತ್ರ ಹೋಗ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ಕ್ಲಾರಿಫಿಕೇಶನ್ ಕೇಳಿದ್ದೀವಿ. DC ಸರ್ ಒಳ್ಳೆ ಆನ್ಸರ್ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ, ಮಾರ್ಕೆಟ್ ಕಡೆಯಿಂದ ಮುನ್ಸಿಪಾಲಿಟಿ ಕಮಿಷನರ್ ಎಕ್ಸ್ಪೈರಿನೇ ಹೇಳ್ತಾರೆ. ಅಂಗಡಿಗೆಲ್ಲ ಎಕ್ಸ್ಪೈರಿ ಆಗಿದೆ. ಎಕ್ಸ್ಪೈರಿ ಅಂದರೆ ಏನು, ನಮ್ಗೆ ಅದು ಅದ್ರ ಬಗ್ಗೆ ಮಾಹಿತಿ ಬೇಕು. ಅದಕ್ಕೆ DC ಸರ್ ಏನು ಹೇಳಿದ್ದಾರೆ, ಬಾಬು ಎಕ್ಸ್ಪೈರಿ ಅಂದರೆ ಅವ್ರ ಹತ್ರ RTIಲಿ ಕೇಳ್ಬಿಡಿ, ನೀವು ಲೆಟ್ರ್ ಹಾಕಿ ಏನು ಎಕ್ಸ್ಪೈರಿ, ಒಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟು, ಅಲ್ಲಿ ಎಕ್ಸ್ಪೈರಿ ಆಗಿದ್ರ ಮೇಲೆ ಯಾವ ರೀತಿಯಲ್ಲಿ ಹೊಡೆಯೋಕ್ಕಾಗುತ್ತೆ. ಇವರು ಆಕ್ಷನಲ್ಲಿ ತಗೊಂಡಿರುವರು. ನಾವು DC ಸಾಹೇಬ್ರಿಗೆ ಹೇಳಿರೋದು, ಸಾಹೇಬ್ರೆ ಎಲ್ಲರ ಹತ್ರ ರೆಕಾರ್ಡ್ಗಳಿರುತ್ತೆ. ಈಸ್ ಒನ್ ಆಫ್ ದ ಜೆನ್ಯೂನ್ DC. ರವಿ ಸರ್ ಆಗಿದ್ರ ಮೇಲೆ ಸೇಮ್ ರವಿ ಸರ್ ಹೆಸರಲ್ಲಿ ಬಂದಿರೋರು, ಸೂಪರ್ ಆನೆಸ್ಟ್ ಆದ DC. ಅವ್ರು ಒಂದು ಮಾತು ಹೇಳಿದ್ದಾರೆ, ಬಾಬು ನಿಮ್ಮ ಹತ್ರ ಇರುವುದು, ಇವ್ರ ಹತ್ರ ಇರುವುದು ದಾಖಲಾತಿ ತಗೊಂಡು ಬನ್ನಿ, ನಾ ಚೆಕ್ ಮಾಡಿ ಆಸ್ ಯೂಸ್ವಲ್ ನಾ ಏನು ಮಾಡಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ. ನಮ್ದು ಏನು ಸರ್, 56 ಅಂಗಡಿದು ದಾಖಲಾತಿದೆ. ಇವರು ಆಕ್ಷನಲ್ಲಿ ತಗೊಂಡಿರೋದು. ಹೆಂಗೆ ಸರ್ ಎಕ್ಸ್ಪೈರಿ ಆಗುತ್ತೆ? ಒಂದು ಪಾಯಿಂಟ್ ನಂಬರ್ 1, ಎಕ್ಸ್ಪೈರಿ ಹೆಂಗೆ ಆಗುತ್ತೆ. ಪಾಯಿಂಟ್ ನಂಬರ್ 2, ಎಕ್ಸ್ಪೈರಿ ಅಂದರೆ MG ಮಾರ್ಕೆಟ್ ಆಲ್ಸೋ ಎಕ್ಸ್ಪೈರಿ. MG ಮಾರ್ಕೆಟಲ್ಲಿ 1500 ಅಂಗಡಿ ಮೇಲೆ ಇದೆ. ಅದರಲ್ಲಿ 4 ಕೋಟಿ ಪೆಂಡಿಂಗ್ ಇದೆ. ಅಮೌಂಟು ಇವರು ಕಲೆಕ್ಟ್ ಮಾಡೋದು 4 ಕೋಟಿ ಪೆಂಡಿಂಗ್ ಇದೆ. ಆಕ್ಚುಲ ಬಂದು ಎಕ್ಸ್ಪೈರಿ ಅಂದರೆ MG ಮಾರ್ಕೆಟ್ ಹೇಳ್ಬೇಕು ಫಸ್ಟ್ ಎಕ್ಸ್ಪೈರಿ ಇವರು. ಯಾಕಂದ್ರೆ ಇವರು ಇಂಡಿವಿಜುವಲ್ಗೋಸ್ಕರ ಮಾಡ್ಕೊಂಡಿರೋದು ಎಕ್ಸ್ಪೈರಿ. ಮುನ್ಸಿಪಾಲಿಟಿ ಕಮಿಷನರ್ಗೆ ಅದು ABCD ಏನು ಗೊತ್ತಿರುತ್ತೆ ಅನ್ನೋ ಐಡಿಯಾ ಇಲ್ಲ ನಮಗೆ. ಏನು ಕೇಳಿದ್ರೆ ಎಕ್ಸ್ಪೈರಿನ ಹೇಳ್ತಾರೆ. ಎಕ್ಸ್ಪೈರಿ ಅವರು ಅದಕ್ಕೆ ಆನ್ಸರ್ ಮಾಡಲೇಬೇಕಾಗುತ್ತೆ. ಎಕ್ಸ್ಪೈರಿ ಅಂದರೆ ಏನು, ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಏನು ಡ್ಯಾಮೇಜ್ ಆಗಿದೆಯಾ ಹೊಡೆಯೋಕ್ಕೆ, ನೀವು ಗ್ರಾಸ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಡ್ಯಾಮೇಜ್ ಆಗಿದೆ ಹೊಡೆಯೋಕ್ಕೆ. ಸರಿ. ಪಾಯಿಂಟ್ ನಂಬರ್ 2, ಮಾರ್ಕೆಟಲ್ಲಿ ನೀವು ಏನಾದರೂ ಲೆಟ್ರ್ ಕೊಟ್ಟಿದ್ರೆ, ಸಾಹೇಬ್ರಿಗೆ ನಾನು ಕೇಳಿದ್ದೀನಿ, ಸಾಹೇಬ್ರು ಏನಾದರೂ ಒಂದು ಲೆಟ್ರ್ ಕಳಿಸಿದಾರಾ? ಏನು ಕಳಿಸಿಲ್ಲ. ಅದಕ್ಕೆ ಹೇಳ್ತಾರೆ, ಬಾಬು ಇದು ಆಲ್ರೆಡಿ ಎಕ್ಸ್ಪೈರಿ ಆಗಿದೆ, ಲೆಟ್ರ್ ಕಳ್ಸೋಕ್ಕೂ ಎಕ್ಸ್ಪೈರಿ ಹೇಳ್ತಾರೆ. ಒಂದು ಅಂಗಡಿ ಹೊಡಿಬೇಕಂದ್ರೆ ಅಂಗಡಿ ಅವ್ರು ಇದೆ ಅಂದ್ರೆ ಕೂಡ ಮುಂಚೆ ಲೆಟ್ರ್ ಕಳಿಸ್ಬಿಡ್ಬೇಕು. ಲೆಟ್ರ್ ಕಳಿಸಿ ಅದು ಕೇಳಬೇಕು, ನೀವು ರೆಂಟಿನ ಕಟ್ಟಿಲ್ಲ, ಏನು ಮಾಡಿಲ್ಲ. ಇದು ಕಾನೂನು, ಲೀಗಲು. ಎಕ್ಸ್ಪೈರಿ ಅಂದರೆ ಕಮಿಷನರೇ ಎಕ್ಸ್ಪೈರಿ ಪರ್ಸನು. ಕಮಿಷನರೇ ಅವ್ರಿಗೆ ರೈಟ್ಸ್ ಏನು ಆದ್ರೆ ಕಾನೂನು ಗೊತ್ತಿಲ್ಲ ಅಂದ್ರೆ ಕಾಣಿಸೋದು, ಅವರೇ ಎಕ್ಸ್ಪೈರಿ ಪರ್ಸನ್. ಬರೀ ಎಕ್ಸ್ಪೈರಿ ಹೇಳ್ತಾ ಇದ್ದಾರೆ. ಎಕ್ಸ್ಪೈರಿ ಹೇಳ್ತಾರೆ. ಇದು ಬಂದು ತಪ್ಪು ಮಾಹಿತಿಗಳು ಕೊಡ್ತಾರೆ. ಆಮೇಲೆ ಒಂದು 15 ಅಂಗಡಿ 10 ಅಂಗಡಿ ಡೆಮಾಲಿಷ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಡೆಮಾಲಿಷ್ ಮಾಡ್ತಾರೆ, ರೆಕಾರ್ಡ್ ನೋಡ್ತಾರೆ. ನೋಡಿ, ಇದು ಬಂದು ಅಪ್ ಟು 2025 ಮಾತ್ರ 39,224 ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಇರುವರು ಪೂರ್ತಿ ಒಂದು 50 ಜನ ಮೇಲೆ ಫುಲ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಅವ್ರ ಹತ್ರ ರೆಕಾರ್ಡ್ ಇದೆ. ನಮ್ದೇನು DC ಕಡೆಯಿಂದ, ಸರ್ ನೀವು ಬರಬೇಕು, DC ಸಾರ್ ಬರಬೇಕು, ಬಂದು ಇವ್ರಿಗೆ ಆಲ್ಟರ್ನೇಟ್ ಎಲ್ಲಿ ಕೊಡ್ತೀರಾ ಅದು ಕೊಟ್ಟರೆ ಮೇಲೆ ಡೆಮಾಲಿಷ್ ಮಾಡ್ಕೊಳ್ಳಿ. ಹೆಂಗೆ ನೀವು ಲೆಟ್ರಲ್ಲಿ ಕೊಡಬೇಕು DC ಸಾರ್ ನಮಗೆ. ಯಾಕಂದ್ರೆ ಇದು ಮುನ್ಸಿಪಾಲಿಟಿ ಅಂಗಡಿನೇ ಹೇಳ್ತೀರಾ, ಒಪ್ಕೊಳ್ತೀನಿ. ನಿಮ್ದು ಬರೀ ಬೇಸ್ಮೆಂಟು ಬಿಲ್ಡಿಂಗ್ ಕಟ್ಟಿರೋಲ್ಲ ಪಬ್ಲಿಕ್, ಅವ್ರ ಜನ ಅವ್ರ ದುಡ್ಡಲ್ಲಿ ಕಟ್ಟಿರೋದು, ನೀವು ಹೊಡಿತೀರಿಲ್ಲ, ಏನೋ ದುಡ್ಡು ಕೊಡ್ತೀರಾ. ಇನ್ನೊಂದು ರೈಟ್ಸ್, ಸರ್ ಇದು ಯಾರಿಗೆ ರೈಟ್ಸ್ ಇರುತ್ತೆ ಸರ್ ಕೇಳಿದ್ದೀನಿ. ಸರ್ ಯಾರಿಗೆ ಸರ್ ರೈಟ್ಸ್ ಇರುತ್ತೆ? ತುಂಬ ಜನ ಬರ್ತಾರೆ, ಯಾರೋ ಬರ್ತಾರೆ, ಕೌನ್ಸಿಲರ್ ಬರ್ತಾರೆ, ಸ್ಟ್ಯಾಂಡಿಂಗ್ ಕಮಿಟಿ ಹೇಳ್ತಾರೆ, ಪ್ರೆಸಿಡೆಂಟ್ ಹೇಳ್ತಾರೆ. ಸರ್ ಯಾರಿಗೆ ರೈಟ್ಸ್ ಇರುತ್ತೆ? ಓನ್ಲಿ ಫಾರ್ ಕಮಿಷನರ್, ಮುನ್ಸಿಪಾಲಿಟಿ ಟೀಮ್ ಮಾತ್ರ, ಗೌರ್ಮೆಂಟ್ ಆಫೀಸಲ್ಲಿ ಮಾತ್ರ ರೈಟ್ಸ್ ಇರುತ್ತೆ ಹೇಳಿರುವುದು DC ಸಾರು. ಬೇರೆ ಯಾರು ಬಂದಲ್ಲಿ ಮಾತಾಡೋಕೆ ರೈಟ್ಸ್ ಇಲ್ಲ. ಅಲ್ಲಿ ಬಂದು ಹೇಳ್ಕೊಂಡು ನಾವು ಹಿಂಗೆ ಮಾಡಿಬಿಟ್ಟು ಹಂಗೆ ಮಾಡಿಬಿಟ್ಟು ಹೇಳುವುದಕ್ಕೆ ಕೂಡ ರೈಟ್ಸ್ ಇಲ್ಲ. ನಿಮ್ಮ ರೆಸಲ್ಯೂಷನ್ ಇನ್ನೊಂದು ಪಾಯಿಂಟು, 3ನೇ ಪಾಯಿಂಟ್ ಬರ್ತೀನಿ. 3ನೇ ಪಾಯಿಂಟು, ಅಲ್ಲಿ ಏನು ರೆಸಲ್ಯೂಷನ್ ಪಾಸ್ ಮಾಡಿದ್ರೇನೋ DC ಸಾರ್ ಹೇಳ್ತಾರೆ, ನೋಡಿ ಎಕ್ಸ್ಪೈರಿ ಇದುವೆ, ನಾಟ್ ಫಿಟ್ ಫಾರ್ ಮುನ್ಸಿಪಾಲಿಟಿ ಕಮಿಷನರ್, ಅವರೇ ಎಕ್ಸ್ಪೈರಿ ಆಗಿರುವರು. ಹೆಂಗೆ ಹೇಳ್ತಾರೆ, ಇಲ್ಲಿ ಏನಾಗುತ್ತೆ ಹೇಳ್ತಾರೆ, ರೆಸಲ್ಯೂಷನ್ ಪಾಸ್ ಮಾಡ್ತಾ ಇರ್ತೀರಿ. ಏನಕ್ಕೆ ರೆಸಲ್ಯೂಷನ್ ಪಾಸ್ ಮಾಡ್ತೀರಾ ನೀವು? ಯಾರ ಅಂಗಡಿಗೆ? ನಿಮ್ಮ ಅಂಗಡಿಗೆ ಒಪ್ಕೊಳ್ತೀವಿ. MG ಮಾರ್ಕೆಟ್ ಆನರಬಲ್ ಹೈಕೋರ್ಟ್ ಏರಿಯಲ್ಲಿದೆ, ಓಪನ್ ಆಕ್ಷನ್ ಬಿಡಕ್ಕೆ ಹೇಳಿದೆ. ಅದು ಎಕ್ಸ್ಪೈರಿ ಇಲ್ಲ. ನೀವೇ ಸೆಟ್ಟಿಂಗ್ ಮಾಡಿ ರೆಂಟಿಕಲ್ ತಗೊಳ್ತಾ ಇದ್ರೆ ಅದು ಎಕ್ಸ್ಪೈರಿ ಇಲ್ಲ. ಎಕ್ಸ್ಪೈರಿ ಅದೇ
ನೀವು ಹೇಳ್ತಾರೆ ನೋಡಿ, ಇದು ಎಕ್ಸ್ಪೈರಿ ಇಲ್ಲ. ಅದಕ್ಕೋಸ್ಕರ ಡಿ ಸಿ ಸರ್ ಹತ್ರ ಮಾತಾಡಿದ್ದೀವಿ, ಅವರೇ ಬಂದು ಸಾಲ್ವ್ ಮಾಡ್ತೀನಿ ಹೇಳಿದ್ರ ಮೇಲೆ ಅಲ್ಲಿಂದ ಒಂದು 6:30 7:30ಗೆ KGF ಬಂದು ನಿಮ್ಮನ್ನು ಪ್ರೆಸ್ ಮೀಟ್ ಕೊಡ್ತಾ ಇದೀವಿ. ನಾಳೆ ಮಾರ್ನಿಂಗು DMA ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ನ್ಯಾಷನಲ್ ಕಮಿಷನರ್ ಲೆಟರ್ ಕಳಿಸಿದ್ದಾರೆ ಅಲ್ಲಿ ಸ್ಟೇಟ್ ಕಮಿಷನ್ಗೆ. ಅಲ್ಲಿ ಹೋಗ್ಬಿಟ್ಟು ಸ್ಟೇಟ್ ಕಮಿಷನರ್ ಹತ್ರ ಮಾತಾಡಿ ಅವರೇ KGF ಕರ್ಕೊಂಡು ಬಂದು ಇದು ಪ್ಯೂರ್ ಹ್ಯೂಮನ್ ರೈಟ್ಸ್ ವೈಲೇಷನ್, ನೋ ಇಂಟಿಮೇಷನ್. ಒಂದು ಅಂಗಡಿ ಹೊಡಿಬೇಕಂದ್ರೆ ಫಸ್ಟ್ ಲೆಟರ್ ಕೊಡಬೇಕು. ಅದೇ ಏನು ಡೆಮಾಲಿಷನ್ ಆಕ್ಟ್, ಸುಪ್ರೀಂ ಕೋರ್ಟ್ ಆಕ್ಟ್ ಒಂದು 2016 ಆಕ್ಟ್ ತೆಗೆದುಬಿಟ್ಟು ನೋಡಿ. ಮುನ್ಸಿಪಾಲಿಟಿ ಕಮಿಷನರ್ ಓದಿದ್ರೆ ಗೊತ್ತಿಲ್ಲ ನನಗೆ. 2016 ಆಕ್ಟ್ ತೆಗೆದುಬಿಟ್ಟು ನೋಡಿ ಏನು ಹೇಳ್ತಾ ಇದೆ. ಒಂದು ಎನಿ ಅಂಗಡಿ ಮುನ್ಸಿಪಾಲಿಟಿ ಅಂಗಡಿಗಳು ಒಂದು ಲೆಟರ್ ಕೊಟ್ಬಿಟ್ಟು ಅವ್ರಿಗೆ ಫಸ್ಟ್ ಲೆಟರ್ ಶುರು ಮಾಡಬೇಕು. 15 days ಟೈಮ್ ಬಿಡಬೇಕು. ಟೈಮ್ ಬಿಟ್ಟು ಡೆಮಾಲಿಷ್ ಮಾಡಬೇಕು. ನೀವು ಡೆಮಾಲಿಷ್ ಮಾಡಿದ್ರೆ ಅವ್ರು ಕೋರ್ಟಿಗೆ ಹೋಗ್ತಾರೆ, ನಿಮ್ಮ ಹತ್ರ ಬರ್ತಾರ. ಅದು ಬಿಟ್ಟು ನೀವು ಎಕ್ಸ್ಪೈರಿ ಹೇಳ್ಕೊಂಡು ಏನು ಎಕ್ಸ್ಪೈರಿ ತೋರಿಸ್ಕೊಡಿ. ಎಕ್ಸ್ಪೈರಿ ಮೀನ್ಸ್ ವಾಟ್? ಎಕ್ಸ್ಪೈರಿ ತೋರಿಸ್ಕೊಡ್ಬೇಕು ಮುನ್ಸಿಪಾಲಿಟಿ ಕಮಿಷನರ್. ಬೇರೆಯವರೆಲ್ಲ ಹೇಳ್ತಾರೆ ನೋಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅಲ್ಲಿ ನನಗೆ KGF ಡೆವಲಪ್ಮೆಂಟ್ ಮಾಡೋದಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿ, ಈಗೆಲ್ಲ ಮಾಡ್ಕೊಂಡು ಹೋಗಿ, ಸಂತೋಷ. KGF MLA ಡೆವಲಪ್ಮೆಂಟ್ ಮಾಡೋದು ನಮ್ಗೆ ಸಂತೋಷ. ಅದ್ರ ಬಗ್ಗೆ ಸೆಕೆಂಡ್ ಥಾಟ್ DC ಕೂಡ ಅದೇ ಹೇಳಿದ್ದೀನಿ, ಸರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಸರ್, ನನಗೇನಿದೆ, ನಾನು ಅಬ್ಜೆಕ್ಷನ್ ಹಾಕಿಲ್ಲ. ಇಲ್ಲಿ ಬಡವು ಜನ ಅವರು ಹೋಗ್ಬಿಟ್ಟು ಡೌಸರ್ ಇಟ್ಕೊಂಡು ಹೊಡಿತಾರೆ, ಬೀದಿಯಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೇನು ಆಲ್ಟರ್ನೇಟ್ ಏನೋ ಕೇಳಿದ್ರೆ ಎಕ್ಸ್ಪೈರಿ ರೆಸಲ್ಯೂಷನ್ ಪಾಸ್ ಮಾಡ್ತೀನಿ. ಏನು ರೆಸಲ್ಯೂಷನ್ ಪಾಸ್ ಮಾಡೋದು? ಆನರಬಲ್ ಹೈಕೋರ್ಟ್ ನಿಮ್ಗೆ ಓಪನ್ ಆಕ್ಷನ್ ಬ್ರೇಕರ್ ಅದು ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ನೀವು ಕಮಿಷನ್ ಮುನ್ಸಿಪಾಲಿಟಿ ಮಾಡ್ತಾ ಇರೋದು ಇಲ್ಲಿಗೆಲ್ಲ. ನಿನ್ ಮೇಲೆ ಪಬ್ಲಿಕ್ ಲಿಟಿಗೇಷನ್ ಹಾಕಿ ನಿಮ್ಮೆಲ್ಲರೂ ಕರ್ಸ್ಬೇಕು ಹೈಕೋರ್ಟ್ಗೆ. ಇದೇ ನಿಜಾಂಶ. ನಾ DC ಸಾಹೇಬ್ರಿಗೆ ಮನವಿ ಮಾಡ್ತಾ ಇರೋದು, ಸರ್ ಎಕ್ಸ್ಪೈರಿ ಅಂದ್ರೆ ಇವರೇ ಎಕ್ಸ್ಪೈರಿ. ಮುನ್ಸಿಪಾಲಿಟಿ ಕಮಿಷನರ್ ಅಂಡ್ ಟೀಮು ಅಲ್ಲಿ ಚಂದ್ರಪ್ಪ ಇದಾರೆ, ಯಾಸಿನ್ ಇದಾರೆ. ಇವ್ರ ಹತ್ರ NOC ತಗೊಳಕ್ 10,000, ಇವ್ರ ಹತ್ರ NOC ತಗೊಳಕ್ 10,000, ಇವ್ರ ಹತ್ರ 5,000 10,000 ಓಪನ್ ಆಗಿ ಕೇಳ್ತಾರೆ. NOC ತಗೊಳ್ಬೇಕಾದ್ರೆ KB ಹಾಕೋದಕ್ಕೆ 5,000 ಯಾರು ತಗೊಳ್ತಾ ಇರೋದು? ಯಾಸಿನ್ ತಗೊಂಡು ಇವ್ರ ಹತ್ರ ಕೊಡ್ಬೇಕು. ಒಂದು ಇದು ಬಿಲ್ ಕಟ್ಟಕ್ಕೆ 1,000 ರೂಪಾಯಿ, ಇದಕ್ಕೆ ಇದು ಮಾಡಕ್ಕೆ ಅವ್ರ ಹೆಸರು ಚೇಂಜ್ ಮಾಡಕ್ಕೆ 10,000 ರೂಪಾಯಿ ತಗೊಳ್ತಾ ಇರೋದು ಚಂದ್ರಪ್ಪ ಯಾಸಿನ್. ಅಲ್ಲಿ ಕಲೆಕ್ಷನ್ ಆಗ್ತಿರೋದು. KGF ಮಾರ್ಕೆಟ್ ಆಲ್ ಮಾಡಿದ್ರು ಚಂದ್ರಪ್ಪ ಯಾಸಿನ್ ಅಂಡ್ ಟೀಮು. KGF ಅಲ್ಲಿ ಎಷ್ಟು ಅಂಗಡಿ DC ಸರ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ KGF ಅಲ್ಲಿ ಬೇರೆ ಬೇರೆ ಅಂಗಡಿ ಸೇಲ್ ಮಾಡ್ತಾ ಇದ್ದಾರೆ. ಇದು ಎಕ್ಸ್ಪೈರಿ. ಅವ್ರ ಮಾತಿಗೆ ಬಂದ್ಬಿಡ್ತೀರಿ. ಕಮಿಷನರ್ ಹೇಳ್ತಾ ಇದ್ದಲ್ಲ, ಕಮಿಷನರ್ ಎಕ್ಸ್ಪೈರಿ ಆಗಿದೆ ಅಂಗಡಿಯಲ್ಲಿ ಎಕ್ಸ್ಪೈರಿ. ಏನು ಎಕ್ಸ್ಪೈರಿ? ಒಂದು ಪ್ರೆಸ್ ಮೀಟಲ್ಲಿ ಎಕ್ಸ್ಪೈರಿ ಅಂದ್ರೆ ಏನು ಇದು ಆಗಿದೆ? ಎಕ್ಸ್ಪೈರಿ ಅಂದ್ರೆ ಒಳಗಡೆ ಏನಾದರೂ ಬಂದ್ಬಿಟ್ಟಿದ್ಯಾ? ಎಕ್ಸ್ಪೈರಿ ಮೀನ್ಸ್ ಏನು? ಅದು ಅವ್ರಿಗೆ ಉತ್ತರ ಅಲ್ಲ. ಏನನ್ನು ಹೇಳ್ತಾರೆ ಇದಕ್ಕೆ ಆನ್ಸರ್ಗಳು. ನಾಳೆ ನಾವು ಬೆಂಗಳೂರು ಹೋಗ್ತಾ ಇದೀವಿ, ಹ್ಯೂಮನ್ ರೈಟ್ಸ್ ಕಮಿಷನ್ಗೆ DMಗೆ ಹೋಗ್ಬಿಟ್ಟು ಅಲ್ಲಿ ಮಾತಾಡಿಬಿಟ್ಟು ಲೆಟರ್ ಕೊಟ್ಬಿಟ್ಟು ಅಲ್ಲಿಂದ ಸ್ಟೇ ಮಾಡ್ತೀವಿ. ಆಲ್ರೆಡಿ ಸ್ಟೇ ವಿತಿನ್ 2 ಡೇಸಲ್ಲಿ ಸಿಕ್ಬಿಡುತ್ತೆ. ಇದು ಎಷ್ಟು ಜನ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ KGF ಡೆವಲಪ್ಮೆಂಟ್ ಮಾಡೋದಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಂಡು ಹೋಗ್ರಿ. ನಮ್ಗೆ ಅದ್ರ ಬಗ್ಗೆ ನನಗೆ ಎಂಟರ್ಪ್ರಿನರ್ ನನಗೆ ಇಷ್ಟ. KGF ಡೆವಲಪ್ಮೆಂಟ್ ಆಗಬೇಕೇನೋ. ನೀವು ಮಾಡ್ತಾ ಇರೋದು ರೀತಿ ಸರಿ ಇಲ್ಲ. ಒಂದು ರೆಕಾರ್ಡ್ ತೋರಿಸ್ಬೋದು, ನಿಮ್ದು ಸರಿ ಇದ್ರಿ, ನಿಮ್ಗೆ ನಾನು ಡೆಮಾಲಿಷ್ ಮಾಡಲ್ಲ. ಏನು ಸರಿ ಇದೆ? ನಿಮ್ಗೇನು ಗೊತ್ತೋ? ಇದು ಎಕ್ಸ್ಪೈರಿ, ಇದು ರೆಂಟ್ ಕಟ್ಟಿಲ್ಲ, ಇದು ತೋರಿಸ್ತಾರೆ, ಇದು ರೆಂಟ್ ಕಟ್ಟಿಲ್ಲ. ಏನು ರೆಂಟ್ ಕಟ್ಟಿಲ್ಲ? ಮಾರ್ಕೆಟಲ್ಲಿ 1,500 ಅಂಗಡಿ ಮೇಲೆ ಇದೆ. ರೆಂಟ್ ಕಲೆಕ್ಷನ್ ಮಾಡಿ ಕೆಪಾಸಿಟಿ ಇದೆ ನಿಮ್ಗೆ ಮುನ್ಸಿಪಾಲಿಟಿ ಇದ್ರೆ ಕಮಿಷನರ್, ನಿಮ್ಮ ಕೆಪಾಸಿಟಿ ಇದೆಯಾ? 4 ಕೋಟಿ ಕಲೆಕ್ಷನ್ ಮಾಡಬೇಕು. DC ಸರ್ 4 ಕೋಟಿ ಕಲೆಕ್ಷನ್ ಮಾಡಬೇಕು. ಇಲ್ಲಿಗೆಲ್ಲ ಅಂಗಡಿ ಬಿಟ್ಟಿದ್ದಾರೆ. ಒಂದೊಂದು ಅಂಗಡಿ ಹತ್ರ ದುಡ್ಡು ತಗೊಳ್ತಾ ಇದ್ದಾರೆ ಇವರು ಕಮಿಷನರ್ ಟೀಮ್ ಅನ್ನು. ಇಷ್ಟೇ ಮಾಡ್ತಾ ಇರೋದು. ಏನಿಲ್ಲ, TKT 40 ಲಕ್ಷಕ್ಕೆ ಸೇಲ್ ಆಗಿದೆ. ಪಕ್ಕದಲ್ಲಿ ಮುಸ್ಲಿಮ್ 20 ಲಕ್ಷಕ್ಕೆ ಸೇಲ್ ಆಗಿದೆ. 4 ಅಂಗಡಿ ಸೇಲ್ ಆಗಿದೆ. ಇವರು ಕಣ್ಣೆದುರು ಸೇಲ್ ಆಗ್ತಾ ಇದೆ. DC ಸರ್ ಇವರೆಲ್ಲ ದುಡ್ಡು ತಗೊಳ್ತಾರೆ, ಅಂಗಡಿ ಸೇಲ್ ಮಾಡ್ತಾರೆ. ಅವರು ಅಂಗಡಿ ಕಟ್ಟಕ್ಕೆ ಬಿಡುವುದು ಇವರೇ, ಮಿಸ್ಯೂಸ್ ಮಾಡ್ತಾ ಇರೋದು ಇವರೇ. ಈ 56 ಅಂಗಡಿ ನಾಟ್ ಎಕ್ಸ್ಪೈರಿಗೆ ಉತ್ತರ ಕೊಡಬೇಕು. DC ಸರ್ ಹೇಳಿದ್ರ ಮೇಲೆ ನಾನು RTI ಹಾಕ್ತೀನಿ. ಫಸ್ಟ್ ಪಾಯಿಂಟ್ ಎಕ್ಸ್ಪೈರಿಗೆ RTI ಕೇಳ್ತಾ ಇದ್ದೀನಿ. DC ಸರ್ ಹೇಳಿರೋದು ರೆಸಲ್ಯೂಷನ್ಗೆ RTI ಹಾಕಿ ಪಾಪ ಹೇಳಿದ್ದಾರೆ. ಅದಕ್ಕೆ ನಾನು RTI ಹಾಕ್ತೇನೆ. ನಾಳೆ ಸಪೋಸ್ ಇವ್ರು ಕೊಟ್ಟಿಲ್ಲ ಅಂದ್ರೆ DC ಸಾಹೇಬ್ರಿಗೆ RTI ಕೇಳ್ತೀನಿ. ಸರ್ ಇವ್ರು ಕೊಟ್ಟಿಲ್ಲ ಸರ್, ನಿಮ್ಮ ಕಡೆದ RTI ಹಾಕ್ತೀನಿ, ನನಗೆ ಈಸ್ಕೊಟ್ಬಿಡಿ ಸರ್. ಇದೇ DC ಸಾಹೇಬ್ರು ಒಳ್ಳೆಯವರು. ಅವ್ರಿಗೆ ನನ್ನ ಥ್ಯಾಂಕ್ಸ್ಗಳು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಳ್ಳೆ ರೆಸ್ಪಾನ್ಸಿಬಲ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಒಳ್ಳೆ ಆನೆಸ್ಟ್ ಡೆಪ್ಟಿ ಕಮಿಷನರು. ಅವ್ರಿಗೆ ಹ್ಯೂಮನ್ ರೈಟ್ಸ್ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮಿಕ್ಕಿದ್ದು ಇವ್ರು ಮಾತಾಡ್ತಾರೆ ಬಂದಿರುವ
ಸಾಯಂಕಾಲ ಭೇಟಿಯಾಗಿದ್ದೀವಿ. ಭೇಟಿಯಾದ ಸಮಯ ನಾವು ನಮ್ಮ ಪ್ರಾಬ್ಲಮ್ನ ನಾವು ಹೇಳಿದ್ದೀವಿ. ಸರ್ ನಮ್ಮ ಜೊತೆನಲ್ಲಿದ್ದರು. ಸರ್ ಕಳಿಸ್ಕೊಟ್ಟಿರೋ ಡಾಕ್ಯುಮೆಂಟ್ನ ಬೆಳಿಗ್ಗೆ ಸರ್ ನೋಡಿಬಿಟ್ಟು ಅವಾಗ ಮಾಹಿತಿನ ಕೇಳಿದ್ದಾರೆ. ಮಾಹಿತಿ ಕೇಳುವಾಗ ಅವ್ರು ಬಂದ್ಬಿಟ್ಟು ಎಕ್ಸ್ಪೈರಿಂದ ಒಂದು ಮಾತು ಕೊಟ್ಟಿದ್ದಾರೆ. ಅದು ಯಾವ ಥರ ಅಂತ ಈ ಸಾರ್ ಕಳಿಸಿದ್ರು. ಅವರು DC ಸಾರ್ ಏನು ಹೇಳಿದರು, ಬರೀ ಕಮಿಷನರ್ ಇಸ್ ಆಥರೈಸ್ ಪರ್ಸನ್ನು, ಬೇರೆಯವ್ರು ಯಾರು ಬಂದುಬಿಟ್ಟು ಏನು ಹೊಡೆಯೋಕ್ಕೆ ಗಿಡಿಯೋಕ್ಕೆಲ್ಲ ಯಾರು ಬರಬಾರ್ದು. ಕಮಿಷನರ್ ಏನು ಹೇಳ್ತಾರನ್ನ ಅದನ್ನೇ ಬಂದುಬಿಟ್ಟು ರೆಸ್ಪಾನ್ಸಿಬಲ್. ಅವರೇ ಮುನ್ಸಿಪಾಲಿಟಿ ಆ್ಯಕ್ಟ್ ಪ್ರಕಾರ ಅವ್ರ ಪರ್ಸನ್ ಅವರೇ ಬಂದ್ಬಿಟ್ಟು ಲೀಗಲ್, ಬೇರೆ ಯಾರು ಇಲ್ಲ. ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನು ಅವ್ರು ಬರೋದು ಇವ್ರು ಬರೋದೆಲ್ಲ ಬಂದುಬಿಟ್ಟು ಇನ್ನೂ ಅವ್ರದ್ದೆಲ್ಲ ಬಂದುಬಿಟ್ಟು 10 ದಿವಸ ನಾಟಕ. ಆಮೇಲೆ ಆ ನಾಟಕ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಾವು ಬಂದುಬಿಟ್ಟು 10 ಡೇಸ್ಗೆ ಬಂದುಬಿಟ್ಟು ಇವರೆಲ್ಲ ತೋರಿಸ್ಬಿಟ್ಟು ನಾವು ಏನು ಒಲ್ಲಲ್ಲಿ ಏನು ಅಂತ ಅವ್ರು ತೋರ್ಸೋಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಅವರು 556 ಶಾಪ್ ಅವರೆಲ್ಲರೂ ಹೊಟ್ಟೆ ಮೇಲೆ ಬರ್ತಾ ಇದ್ದಾರೆ. ಆ ಶಾಪನ್ನು ಬಂದುಬಿಟ್ಟು ಅವ್ರಿಗೆ ಸೇರುತ್ತೆ. ಥ್ಯಾಂಕ್ ಯು. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.